welcome back to our YouTube channel. ಊರಿಂದ ಅಜ್ಜಿ ನುಗ್ಗೆಕಾಯಿ ತೊಗೊಂಡ್ಬಂದಿದ್ದಾರೆ. ಇವತ್ತು ಅದೇ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಸುಮ್ಮನೆ ಲೇಟಾಗಿ ತೋರಿಸ್ತೀನಿ ಅಷ್ಟೇ. ಎಲ್ಲರೂ ಮಾಡೋ ಥರನೇ ನಾನು ಮಾಡೋದು, ಡಿಫ್ರೆಂಟಾಗಿ ಮಾಡಲ್ಲ. ಹಾಗೆ ಸುಮ್ಮನೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಪಾಪು ಮಾಡ್ಕೊಂಡಿದ್ದಾನೆ. ಅವನು ಹೇಳೋಷ್ಟರಲ್ಲಿ ನಾನು ಅಡುಗೆ ಮಾಡಬೇಕು. ನಮ್ಮ ಯಜಮಾನ್ರು 2 ಗಂಟೆ ಅಷ್ಟರಲ್ಲಿ ಬರ್ತಾರೆ ಊಟಕ್ಕೆ. ಅಷ್ಟರಲ್ಲೇ ಅಡುಗೆ ಮಾಡಬೇಕು. ಅಡುಗೆ ನಾನು ತೊಗರಿಬೇಳೆ ಹಾಕ್ತಿದ್ದೀನಿ ಗೈಸ್. ನಿಮ್ಗೆ ಫಸ್ಟಾಗಿ ನಾವು ಇದರಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ವಾಶ್ ಮಾಡಿ ಇದು ನೆನೆಗೆ ಬಿಡಬೇಕು ಇದೇ ಥರನೇ. ಅದಾದಮೇಲೆ ಬೇಳೆ ಬೆಂದಾದಮೇಲೆ ಹಾಕ್ಕೋಬೇಕು. ನನಗೆ ಅಜ್ಜಿ ನೆನ್ನೆಯಿಂದ ಒಂದು ಚಿಕ್ಕ ಸೈಡ್ ಗೊತ್ತಿದೆ ನನಗೆ. ಏನೆಂದರೆ ನಾನು ಮುಂಚೆ ಅನ್ನ ನಮ್ಮ ಮನೇಲಿ ಕುಕ್ಕರಲ್ಲಿ ತಿನ್ನಲ್ಲ, ರೈಸ್ ಮಾಡಿದರೆ ನಾನು ಪಾತ್ರೆಯಲ್ಲೇ ಮಾಡೋದು. ನಮ್ಮ ಅಜ್ಜಿ ನಾನೇನು ಮಾಡ್ತಿದ್ದೆ ಅಂದರೆ ನೀರು ಹಾಕಿ ಬಸಿತಿದ್ದೆ, ಅನ್ನದ ಬೆಂದಾಗ ಬಸಿತಿದ್ದೆ. ಈಗ ಅಜ್ಜಿ ಹೇಳ್ಕೊಟ್ಟಿರೋದ್ರಿಂದ ಇದನ್ನೆಲ್ಲ ವಾಶ್ ಮಾಡಿ ನಮಗೆ ನೀರು ಇದಿಷ್ಟ ಇಲ್ಲಿವರೆಗೂ ನೀರನ್ನ ಹಾಕಿ ಉಪ್ಪು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಇಡಬೇಕು ಇದ್ರ ಮೇಲೆ, ಸ್ಟವ್ ಮೇಲೆ. ಅದು ಹಾಗೆ ಬಂದರೆ ಹಾಗೆ ಇದಾಗ್ಬಿಡುತ್ತೆ ಅಂದರೆ ಅದನ್ನೇನು ಬಸಿಯೋದೇನು ಬೇಕಾಗಿತ್ತು. ಅದಕ್ಕೆ ಇವಾಗ ನೆನ್ನೆಯಿಂದ ಮಾಡಿದ್ದೀನಿ, ನೆನ್ನೆ ಸಂಜೆ ಕೂಡ ಮಾಡಿದೆ. ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಚೆನ್ನಾಗಿದೆ, ಅನ್ನ ಚೆನ್ನಾಗಿ ಬರ್ತಿದೆ. ನೋಡಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಬೇಕು. ಇದರಿಂದ ಗೈಸ್ ಇವಾಗ ಉಪ್ಪು, ಅಕ್ಕಿ, ನೀರೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಕೂಡ ಮಾಡಿದೆ. ಇವಾಗ ಒಂದು ಪ್ಲೇಟ್ನ ಮುಚ್ಚಿಡಬೇಕು. ಇದು ಪ್ಲೇಟ್ ಹೀಗೆ ಇರಬೇಕು, ನಾವೇನು ಮಾಡೋಷ್ಟಿಲ್ಲ. ಏನಾದರೂ ಉಕ್ಕಿ ಬಂದರೆ ಸ್ವಲ್ಪ ಹೊತ್ತು ಬೇಳೆ ಬಂದಿದೆ. ಈಗ ನಾನು ನೋಡಿ ನಾವು ಮುಂಚೆನೇ ಉಪ್ಪು ಹಾಕಬಾರ್ದು. ನಾವು ನುಗ್ಗೆಕಾಯಿ ಮತ್ತು ತರಕಾರಿಗಳು ಹಾಕಾದ್ಮೇಲೆ ಉಪ್ಪು ಹಾಕಿದ್ರೇ ಅದು ನೀಟಾಗಿ ಬೇಯೋದು. ಮತ್ತು ಕೋವಿಡ್ ಇಂಜೆಕ್ಷನ್ ಹಾಕಿಸ್ಕೊಂಡಿರೋದ್ರಿಂದ ರಕ್ತ ಎಲ್ಲ ಹೆಪ್ಪಬಿಡ್ತಿದೆ ಅಂದರೆ ದಯವಿಟ್ಟು ಆದಷ್ಟು ಈ ಬಿಸಿಲಲ್ಲಿ ಫ್ರಿಜ್ನ ಸ್ವಲ್ಪ ದೂರನೇ ಇಡಿ. ಏನೇ ಐಟಮ್ಸ್ ಸ್ವಲ್ಪ ದೂರನೇ ಇಡಿ. ಯಾಕಂದರೆ ನ್ಯಾಚುರಲ್ ಆಗಿರೋದೇ ನಮ್ಗೆ ಒಳ್ಳೇದು ಅನಿಸುತ್ತೆ. ನನಗೆ ಸದ್ಯಕ್ಕೆ ಈ ಬಿಸಿಲಲ್ಲಿ ಅಷ್ಟೇ. ಸಮ್ಟೈಮ್ಸ್ ನೀವು ಬೇಕಾದ್ರೆ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದಕ್ಕೆ ನೀರು ಅಥವಾ ಮಾಮೂಲಿ ನಾರ್ಮಲ್ ವಾಟರ್ನೇ ಕುಡೀರಿ. ಫ್ರೀಸಲ್ಲಿ ಇಟ್ಟಿರುವಂಥ ನೀರನ್ನ ಕುಡಿಯೋಕ್ಕೆ ಹೋಗ್ಬೇಡಿ. ಸ್ನಾನನೇ ಮಾಡ್ಕೊಳ್ತೀನಿ ಗೈಸ್, ಅಷ್ಟು ಬೆವರು ಬರುತ್ತೆ ನನಗೆ. ಹಾಕ್ತೀನಿ ಇಲ್ಲಿ ಮಸಾಲೆ ಎಲ್ಲ ಹಾಕಿದ್ದೀನಿ, ಖಾರ ಉಪ್ಪು ನೋಡಿ ಎಷ್ಟು ಬೇಡ್ಬಿಟ್ಟಿದ್ದೀನಿ. ಅಂದರೆ ಅಡುಗೆ ಮಾಡ್ತಾನೆ ಬೇಡ್ಬಿಟ್ಟಿದ್ದೀನಿ. ಏನು ಗೊತ್ತಾ, ನಮ್ಮ ಮನೆ ಮೇಲೆ ಯಾವುದೇ ಮನೆ ಇಲ್ಲ, ಇದೇ ಲಾಸ್ಟ್ ಮನೆ, ತಡ್ಕೋದಿರೋದು. ಏನು ವಯಸ್ಸು ನಮ್ಮ ಮನೆ ನೋಡಿ. ಕಿಟಕಿ ಎಲ್ಲ ಓಪನ್ ಮಾಡಿದ್ದೀವಿ, ಡೋರ್ ಓಪನ್ ಮಾಡಿ ನೋಡಿ, ಕಿಟಕಿ ಓಪನ್ ಮಾಡಿದ್ದೀವಿ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್.